ಇಸ್ರೇಲ್ ಯುದ್ಧವನ್ನ ಆರಂಭಿಸಿ ತಪ್ಪು ಮಾಡಿದೆ, ನಾವು ಅವರನ್ನ ಬಿಡೋದಿಲ್ಲ ಅಂತ ನೇತಾನ್ಯಾಹುಗೆ ನೇರ ಎಚ್ಚರಿಕೆಯನ್ನ ನೀಡಿದ ಖಮೇನಿ. ನಾವೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಇರಾನ್ ಮತ್ತು ಇಸ್ರೇಲ್ ಯುದ್ಧ ಯಾಕೋ ಮುಗಿಯೋಂಗ್ ಕಾಣಿಸ್ತಿಲ್ಲ. ಇವ್ರ ಮೇಲೆ ಅವರು, ಅವ್ರ ಮೇಲೆ ಇವರು ಬಾಂಬನ್ನ ಹಾಕ್ತಾನೆ ಇದ್ದಾರೆ, ನಾಶವನ್ನ ಮಾಡ್ತಾನೆ ಇದ್ದಾರೆ. ಈ ಸಂದರ್ಭದಲ್ಲಿ ಈಗ ಇರಾನ್ ಎಚ್ಚರಿಕೆಯನ್ನ ಕೊಟ್ಟಿರುವಂಥದ್ದು ಇಸ್ರೇಲ್ ಅಧ್ಯಕ್ಷರಿಗೆ, ನೀವು ಯುದ್ಧವನ್ನ ಸ್ಟಾರ್ಟ್ ಮಾಡಿ ಬಹಳ ತಪ್ಪು ಮಾಡಿಬಿಟ್ರಿ, ನಾವಂತೂ ನಿಮ್ಮನ್ನ ಸುಮ್ಮನೆ ಬಿಡೋದಿಲ್ಲ ಅಂತ. ಇನ್ನು ಇರಾನ್ನ ಪರಮಾಣು ನೆಲೆಗಳ ಮತ್ತು ಮಿಲಿಟರಿ ನಾಯಕರ ಮೇಲೆ ಇದೀಗ ಇಸ್ರೇಲ್ ಆಪರೇಷನ್ ರೈಸಿಂಗ್ ಲಯನ್ ಹೆಸರಿನಲ್ಲಿ ನಡೆಸ್ತಾ ಇರುವಂತಹ ಕಾರ್ಯಾಚರಣೆಗೆ ಪ್ರತಿಕಾರವಾಗಿ ಇರಾನ್ ಸರಣಿ ಕ್ಷಿಪಣಿ ದಾಳಿಯನ್ನ ನಡೆಸಿದೆ. ಇಸ್ರೇಲ್ನಾದ್ಯಂತ ವಾಯುದಾಳಿಯ ಸೈರನ್ಗಳು ಮೊಳಗ್ತಾ ಇದೆ. ಎಲ್ಲಿ ನೋಡಿದ್ರು ಕೂಡ ಬಾಂಬ್ ಸದ್ಗಳು, ಸೈರನ್ ಸದ್ಗಳು. ಈ ರೀತಿಯಾಗಿ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಯುದ್ಧಗಳಾಗ್ತಾ ಇರುವಂಥದ್ದು. ನೀವು ಬಾಂಬ್ ಹಾಕ್ತೀರಾ ಅಥವಾ ನೀವು ಈ ರೀತಿಯಾಗಿ ಯುದ್ಧವನ್ನ ಮಾಡ್ತೀರಾ, ನಾವು ಅದಕ್ಕೆ ಪ್ರತಿಕಾರವಾಗಿ ಮಾಡ್ತೀವಿ ಅಂತ ಈ ಕಡೆ ಇರಾನ್ ಕೂಡ ಯುದ್ಧ ಮಾಡಲು ಪ್ರಾರಂಭವನ್ನ ಮಾಡಿದೆ. ಇರಾನ್ ಸುಮಾರು 150 ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನ ಆರಿಸಿದೆ. ಈ ರೀತಿಯಾಗಿ ಇಸ್ರೇಲ್ ಮಾಧ್ಯಮಗಳು ವರದಿಯನ್ನ ಕೂಡ ಮಾಡ್ತಾ ಇದೆ. ಇನ್ನು ಇಸ್ರೇಲ್ನಲ್ಲಿನ ಅಮೆರಿಕನ ರಕ್ಷಣೆಗೆ ಯುಎಸ್ ಎಂಟ್ರಿಯನ್ನ ಕೊಟ್ಟಿದೆ. ಶುಕ್ರವಾರವಷ್ಟೇ ರಾತ್ರಿ ಜೆರುಸಲೆಂನ ಹಲವೆಡೆ ಸ್ಫೋಟಕಗಳ ಸದ್ದು ಕೇಳಿಬಂದಿದೆ. ಕ್ಷಿಪಣಿ ದಾಳಿಯ ಹಿನ್ನೆಲೆಯಲ್ಲಿ ಇದೀಗ ಟೆಲ್ ಅವೀವ್ನಲ್ಲಿ ದಟ್ಟ ಹೊಗೆ ಆವರಿಸಿದೆ. ಬಹಳಷ್ಟು ಮಂದಿ ಈ ಯುದ್ಧದಲ್ಲಿ ತುತ್ತಾಗ್ತಾ ಇರುವಂಥದ್ದು. ಇನ್ನು ಇದರ ಬೆನ್ನಲ್ಲೇ ಈ ದಾಳಿಯಿಂದ 9 ಕಡೆಗಳಲ್ಲಿ ಒಂದು ರೀತಿಯಾಗಿ ತೀವ್ರ ನಷ್ಟ ಉಂಟಾಗಿದೆ. ಸುಮಾರು 15 ಜನರು ಗಾಯಗೊಂಡಿದ್ದಾರೆ. ಇನ್ನು ಹೆಚ್ಚಿನವರು ಸುರಕ್ಷಿತವಾಗಿದ್ದಾರೆ ಅಂತಲೂ ಕೂಡ ಈಗ ವರದಿ ಬರ್ತಾ ಇರುವಂಥದ್ದು. ಇನ್ನು ಇಸ್ರೇಲ್ ಸೇನೆಯು ದೇಶಾದ್ಯಂತ ಜನರು ಬಾಂಬ್ ರಕ್ಷಣಾ ತಾಣಗಳಿಗೆ ಸ್ಥಳಾಂತರಗೊಳ್ಳುವಂತೆ ಆದೇಶವನ್ನ ಕೂಡ ಕೊಟ್ಟಿದೆ. ಎಲ್ಲೆಲ್ಲಿ ಸೇಫ್ ಇರುತ್ತೆ ಅಲ್ಲಿಗೆ ನೀವೆಲ್ಲರೂ ಕೂಡ ಸ್ಥಳಾಂತರವಾಗಬೇಕು ಅಂತ ಇಸ್ರೇಲ್ ಈಗ ಜನರಲ್ಲಿ ಕೇಳ್ಕೊಂಡಿರೋ. ಇನ್ನು ಇರಾನಿನ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನ ನಿಷ್ಕ್ರಿಯಗೊಳಿಸಲು ಇಸ್ರೇಲ್ಗೆ ಅಮೆರಿಕದ ನೇರವಾಗಿದೆ ಎಂದು ಯುಎಸ್ನ ಅಧಿಕಾರಿಯೊಬ್ಬರು ದೃಢಪಡಿಸಿರುವಂಥದ್ದು. ಇಸ್ರೇಲ್ನಲ್ಲಿ ಲಕ್ಷಾಂತರ ಅಮೆರಿಕನರು ವಾಸವನ್ನ ಮಾಡ್ತಾ ಇದ್ದಾರೆ. ಅಲ್ಲಿ ದುಡಿಯೋಲಿಕ್ಕೋ ಓದ್ಲಿಕ್ಕೋ ಮತ್ತೊಂದಕ್ಕೋ ಅಮೆರಿಕನರು ಹೋಗಿರುವಂಥದ್ದು. ಲಕ್ಷಾಂತರ ಅಮೆರಿಕನರು ಅಲ್ಲಿ ವಾಸವನ್ನ ಮಾಡ್ತಿದ್ದಾರೆ. ಇನ್ನು ಅವರ ಹಿತವನ್ನ ರಕ್ಷಣೆ ಮಾಡಲಿಕ್ಕೆ ಯುಎಸ್ ಈಗ ಮುಂದಾಗಿರುವಂಥದ್ದು. ಆ ಕೆಲಸವನ್ನ ಕೂಡ ಮಾಡ್ತಿದ್ದಾರೆ. ಇನ್ನು ಅಧಿಕಾರಿಗಳಿಗೆ ಈ ಬಗ್ಗೆ ತಿಳಿಸಿದ್ದಾರೆ. ಏನೇನು ಅಲ್ಲಿ ಯುಎಸ್ ದಿಂದ ಎಷ್ಟು ಜನರಿದ್ದಾರೆ ಅವ್ರನ್ನೆಲ್ಲರನ್ನೂ ಕೂಡ ಸೇಫ್ ಆಗಿ ಒಂದು ಕಡೆ ಇರಿಸಬೇಕು ಅನ್ನೋ ಒಂದು ಮಾಹಿತಿಯನ್ನ ಕೂಡ ಕೊಟ್ಟಿರುವಂಥದ್ದು. ಅಧಿಕಾರಿಗಳಿಗೆ ಈ ರೀತಿಯಾಗಿ ಸೂಚನೆಯನ್ನ ನೀಡಿದೆ. ಇನ್ನು ಈ ದಾಳಿಯ ವಿಚಾರವಾಗಿ ಪ್ರತಿಕ್ರಿಯಿಸಿರುವಂತಹ ಇಸ್ರೇಲ್ ರಕ್ಷಣಾ ಸಚಿವ ಇಸ್ರೇಲ್ ಕಾಟ್ಜ್, ಇಸ್ರೇಲ್ನ ನಾಗರಿಕ ನೆಲೆಗಳ ಮೇಲೆ ಇರಾನ್ ಕ್ಷಿಪಣಿಗಳನ್ನ ಆರಿಸುವ ಮೂಲಕ ರೆಡ್ ಲೈನ್ ಕ್ರಾಸ್ ಮಾಡಿದೆ. ನಾವು ಇಸ್ರೇಲ್ ನಾಗರಿಕರ ರಕ್ಷಣೆ ಮಾಡ್ತಿದ್ದೀವಿ. ಇನ್ನು ಇರಾನ್ ಆಡಳಿತವು ತನ್ನ ಘೋರ ಕೃತ್ಯಕ್ಕೆ ಭಾರಿ ಬೆಲೆಯನ್ನ ತೆರಲಿದೆ. ಈ ರೀತಿಯಾಗಿ ಒಂದು ರೀತಿಯಾಗಿ ಹೇಳ್ತಾ ಇದ್ದಾರೆ ಅನ್ನೋದಕ್ಕಿಂತ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ. ನೀವು ಮತ್ತೆ ಇದೇ ತರ ನಮ್ಮ ತಂಟೆಗೆ ಬರ್ತಾ ಇದ್ರೆ ನಾವು ಇರಾನ್ ಅನ್ನ ಧ್ವಂಸ ಮಾಡ್ತೀವಿ ಅನ್ನೋ ಒಂದು ನಿಟ್ಟಿನಲ್ಲಿ ಎಚ್ಚರಿಕೆಯನ್ನ ಕೊಡ್ತಾ ಇರುವಂತದ್ದು. ಇನ್ನು 2 ಕಡು ವಿರೋಧಿಗಳ ನಡುವೆ ಪೂರ್ಣ ಪ್ರಮಾಣದ ಯುದ್ಧ ಭೀತಿ ಪ್ರಾರಂಭವಾಗಿದೆ. ಒಂದು ರೀತಿಯಾಗಿ ಮಹಾಯುದ್ಧ ಆಗ್ಬಿಡುತ್ತಾ 2 ದೇಶಗಳ ಮಧ್ಯನೂ ಅನ್ನೋ ಒಂದು ಪ್ರಶ್ನೆಗಳು ಇಲ್ಲಿ ಹೇಳ್ತಾ ಇರುವಂತದ್ದು. ಯಾಕಂತ ಹೇಳಿದ್ರೆ ನಾವೀಗಾಗಲೇ ಬಹಳಷ್ಟು ವಿಡಿಯೋಗಳನ್ನ ಕೂಡ ನೋಡಿದೀವಿ. ಸಾಮಾಜಿಕ ಜಾಲತಾಣದಲ್ಲಿ ಓಪನ್ ಮಾಡಿದ್ರೆ ಸಾಕು ಬರೀ ಇಸ್ರೇಲ್ ಮತ್ತು ಇರಾನ್ ಯುದ್ಧಗಳ ವಿಡಿಯೋಗಳೇ ಬರ್ತಾ ಇದೆ. ನಿನ್ನೆ ರಾತ್ರಿ ಅಷ್ಟೇ ಒಂದು ಏರ್ ಡಿಫೆನ್ಸ್ ಅನ್ನ ನಾಶವನ್ನ ಮಾಡಲಿಕ್ಕೆ ಈ ಕಡೆಯಿಂದ ಆ ಕಡೆಗೆ ಬಾಂಬ್ಗಳನ್ನ ಹಾಕಿರುವಂಥದ್ದು. ಈ ರೀತಿಯಾಗಿ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಯುದ್ಧ ನಡೀತಾ ಇದೆ. ಇನ್ನು ಪ್ರಮುಖವಾಗಿ ಪರಮಾಣು ಮತ್ತು ಮಿಲಿಟರಿ ತಾಣಗಳನ್ನ ಗುರಿಯಾಗಿಸಿಕೊಂಡು ಗುರುವಾರ ಇರಾನ್ನಾದ್ಯಂತ ಇಸ್ರೇಲ್ ದಾಳಿಯನ್ನ ನಡೆಸಿತ್ತು. ಬ್ಯಾಕ್ ಟು ಬ್ಯಾಕ್ ಬಾಂಬ್ಗಳನ್ನ ಹಾಕಿತ್ತು. ಇನ್ನು ಮಿಲಿಟರಿ ವಿಭಾಗದ ಉನ್ನತ ಅಧಿಕಾರಿಗಳನ್ನ ಹತ್ಯೆ ಮಾಡಲಾಗಿತ್ತು. ಬಹಳಷ್ಟು ಮಂದಿ ಪ್ರಾಣವನ್ನ ಕಳ್ಕೊಂಡ್ರು. ಇದರಿಂದ ಮಧ್ಯಪ್ರಾಚ್ಯದ 2 ಕಡು ವಿರೋಧಿಗಳ ನಡುವೆ ಪೂರ್ಣ ಪ್ರಮಾಣದ ಯುದ್ಧದ ಭೀತಿ ಸೃಷ್ಟಿಯಾಗಿದೆ. ಇನ್ನು 1980ರ ದಶಕದಲ್ಲಿ ಇರಾಕ್ನೊಂದಿಗಿನ ಯುದ್ಧದ ಬಳಿಕ ಇರಾನ್ ಎದುರಿಸಿದ ಅತ್ಯಂತ ಭೀಕರ ದಾಳಿ ಅಂತ ಅಂದ್ರೆ ಈಗ ಇಸ್ರೇಲ್ಗೆ ಎದುರಿಸ್ತಾ ಇದೆ ಒಂದು ಯುದ್ಧವನ್ನ, ಇದು ಒಂದು ಭೀಕರ ದಾಳಿ ಆಗಿರುವಂಥದ್ದು. ಬಹಳಷ್ಟು ವರ್ಷಗಳ ನಂತರ ಮತ್ತೆ ಇರಾನ್ ಒಂದು ಭೀಕರ ದಾಳಿಯನ್ನ ಎದುರಿಸ್ತಾ ಇದೆ. ಇನ್ನು ಪರಮಾಣು ಯೋಜನೆಗಳಲ್ಲಿ ಇರಾನ್ ವೇಗವಾಗಿ ಮುಂದುವರಿತಾ ಇರುವಂತಹ ಹಿನ್ನೆಲೆಯಲ್ಲಿ ಉದ್ವಿಗ್ನತೆಯು ಹುಲ್ಬಣಗೊಂಡು ಈ ದಾಳಿಗಳು ನಡೆದಿವೆ ಅಂತ ಮೂಲಗಳು ಹೇಳ್ತಾ ಇರುವಂಥದ್ದು.
ಇಸ್ರೇಲ್ ಅವ್ರು ಏನು ಮಾಡಿದ್ದಾರೆ, ಇರಾನ್ ಅವರು ಪರಮಾಣು ಬಾಂಬ್ಗಳನ್ನು ತಯಾರಿಸ್ತಾ ಇದ್ದಾರೆ. ನಾವ್ಯಾಕೆ ಸುಮ್ಮನೆ ಕುತ್ಕೊಬೇಕು, ಅದನ್ನು ನಾಶ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇಬ್ಬರ ಒಂದು ದೇಶಗಳಲ್ಲೂ ಕೂಡ ಉದ್ವಿಗ್ನತೆ ಅನ್ನುವಂಥದ್ದು ಎದ್ದು ಕಾಣಿಸ್ತಾ ಇರುವಂಥದ್ದು. ಹಲವು ವರ್ಷಗಳಿಂದಲೂ ಕೂಡ ಇರಾನ್ ಮೇಲೆ ದಾಳಿ ಮಾಡೋದಾಗಿ ಇಸ್ರೇಲ್ ಬೆದರಿಕೆಯನ್ನ ಆಗ್ತಾನೇ ಇತ್ತು. ಈ ಬಗ್ಗೆ ಕೂಡ ನೋಡ್ತಾ ಇದ್ವಿ. ಆದರೆ ಅಮೆರಿಕ ಅದನ್ನ ಸತತವಾಗಿ ತಡೆಯಲು ಪ್ರಯತ್ನವನ್ನ ಕೂಡ ಮಾಡ್ತಾ ಇತ್ತು. ಇನ್ನು ಇದು ಮಧ್ಯಪ್ರಾಚ್ಯಾದ್ಯಂತ ವ್ಯಾಪಕ ಸಂಘರ್ಷವನ್ನ ಹುಟ್ಟು ಹಾಕುವ ಆತಂಕಕ್ಕೆ ಈಗ ಕಾರಣವಾಗ್ತಾ ಇದೆ. ಇನ್ನು ಈ ಯುದ್ಧ ಅನ್ನುವಂಥದ್ದು ಎಲ್ಲಿ ಹೋಗಿ ತಲುಪುತ್ತೆ ಅನ್ನೋದು ಯಾರಿಗೂ ಕೂಡ ಗೊತ್ತಾಗ್ತಿಲ್ಲ. ನಾವು ಅವರನ್ನ ತಪ್ಪಿಸಿಕೊಳ್ಳೋಕೆ ಬಿಡೋಲ್ಲ. ಈ ರೀತಿಯಾಗಿ ಇರಾನ್ನ ಸರ್ವೋಚ್ಚ ನಾಯಕ ಅಯತೊಲ್ಲಾ ಅಲಿ ಖಮೇನಿ ಇಸ್ರೇಲ್ ದಾಳಿಗೆ ಪ್ರತಿಕಾರ ತೀರಿಸಿಕೊಳ್ಳೋದಾಗಿ ಪ್ರತಿಜ್ಞೆಯನ್ನ ಮಾಡಿದ್ದಾರೆ, ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ನಾವಂತೂ ನೀವೆಲ್ಲಿ ಅಡಗು ಕುತ್ಕೊಂಡ್ರು ಕೂಡ ನಾವು ಬಿಡೋದಿಲ್ಲ ಅಂತ ಈ ರೀತಿಯಾಗಿ ಇರಾನ್ ಎಚ್ಚರಿಕೆಯನ್ನ ಕೊಡ್ತಾ ಇದೆ. ಇರಾನ್ ಕ್ಷಿಪಣಿಗಳು ಇಸ್ರೇಲ್ ಕಡೆಗೆ ಹಾರುತ್ತಿದ್ದಂತೆ ಸಂದೇಶವನ್ನ ನೀಡಿ ಮಿಲಿಟರಿ ಪ್ರತಿದಾಳಿಗೆ ಇರಾನ್ ಸಿದ್ಧವಾಗಿದೆ ಎಂದು ಈಗ ಹೇಳಿಕೆಯನ್ನ ಕೊಟ್ಟಿರುವಂಥದ್ದು. ಇಸ್ರೇಲ್ ದಾಳಿ ಮಾಡಿದ ತಕ್ಷಣ ಅದು ಇಲ್ಲಿಗೆ ಮುಗೀತು ಎಂದು ಭಾವಿಸಬೇಡಿ. ಇಲ್ಲ, ಅವರು ಯುದ್ಧವನ್ನ ಆರಂಭಿಸಿ ದೊಡ್ಡ ತಪ್ಪು ಮಾಡಿದ್ದಾರೆ, ನಾವು ಅವರಿಗೆ ತಪ್ಪಿಸಿಕೊಳ್ಳಲು ಬಿಡೋದಿಲ್ಲ ಅಂತ ಖಮೇನಿ ಅವರು ಇದೀಗ ಇಸ್ರೇಲ್ಗೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ. ನೀವೇನೋ ಯುದ್ಧ ಪ್ರಾರಂಭ ಮಾಡಿಬಿಟ್ವಿ, ಅದು ಅಲ್ಲಿಗೆ ಮುಗ್ದೋಗ್ಬಿಡುತ್ತೆ, ಎದುರ್ಕೊಂಡ್ಬಿಡ್ತೀವಿ ಅಂತ ನೀವು ಅನ್ಕೊಂಡಿದ್ರಿ, ಆದ್ರೆ ಅದು ಸಾಧ್ಯವಿಲ್ಲ, ನಾವು ಕೂಡ ನಿಮ್ಮನ್ನ ಬಿಡೋದಿಲ್ಲ ಅಂತ ಖಮೇನಿ ಎಚ್ಚರಿಕೆಯನ್ನ ಕೊಟ್ಟಿರೋವಂಥದ್ದು. ಇರಾನ್ ಕ್ಷಿಪಣಿಗಳ ದಾಳಿಯಿಂದಾಗಿ ಶುಕ್ರವಾರ ಇಸ್ರೇಲ್ ಮಧ್ಯಭಾಗದಲ್ಲಿ 7 ಜನರು ಗಾಯಗೊಂಡಿದ್ದಾರೆ ಅಂತ ಇದೀಗ ಇಸ್ರೇಲಿ ರಕ್ಷಣಾ ಪಡೆಗಳನ್ನ ಉಲ್ಲೇಖಿಸಿ AFP ವರದಿಯನ್ನ ಮಾಡಿದೆ. ಇರಾನ್ ಇಲ್ಲಿನ ನಾಗರಿಕರನ್ನ ಗುರಿಯಾಗಿಸಿಕೊಂಡು ಈ ರೀತಿಯಾಗಿ ಯುದ್ಧವನ್ನ ಮಾಡ್ತಾ ಇದೆ. ಈ ರೀತಿಯಾಗಿ ಇಸ್ರೇಲ್ ರಕ್ಷಣಾ ಪಡೆಗಳು ದೃಢಪಡಿಸಿರುವಂಥದ್ದು. ಶಾಂತಿ ಕಾಪಾಡಿ ಉಭಯ ದೇಶಗಳಿಗೆ ಗುಟೆರೆಸ್ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಸಾಕು ಯುದ್ಧ ಬಿಟ್ಬಿಡಿ ಅಂತ ಗುಟೆರೆಸ್ ಅವರು ಮನವಿ ಮಾಡಿದ್ದಾರೆ. ಏನೋ ಅಲ್ಲದೆ ಮುಖ್ಯವಾಗಿ ಇಸ್ಫಹಾನ್ನಲ್ಲಿರುವಂತಹ ಇರಾನಿನ ಪರಮಾಣು ಸ್ಥಳವನ್ನ ಹೊಡೆದು ಹಾಕಲಾಗಿದೆ ಎಂದು ಇಸ್ರೇಲ್ ಹೇಳ್ಕೊಂಡಿತ್ತು. ಆದ್ರೆ ಇರಾನ್ ಇದನ್ನ ತಳ್ಳಿ ಹಾಕಿದೆ. ಇದೆಲ್ಲವೂ ಕೂಡ ಕಟ್ಟು ಕಥೆಯಾಗಿದೆ, ಸುಳ್ಳಾಗಿದೆ ಅಂತ ಇರಾನ್ ಹೇಳ್ತಾ ಇರುವಂಥದ್ದು. ಟೆಹರಾನ್ನ ಆಗ್ನೇಯಕ್ಕೆ ಸುಮಾರು 350 ಕಿಲೋಮೀಟರ್ ಅಂದ್ರೆ 215 ಮೈಲ್ಗಳು ದೂರದಲ್ಲಿರುವಂತ ಇಸ್ಫಹಾನ್ನಲ್ಲಿರುವಂತ ಪರಮಾಣು ತಾಣದಲ್ಲಿ ಸಾವಿರಾರು ವಿಜ್ಞಾನಿಗಳು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಇದು ದೇಶದ ಪರಮಾಣು ಕಾರ್ಯಕ್ಕೆ ಸಂಬಂಧಿಸಿದಂತ 3 ಚೀನಿ ಸಂಶೋಧನಾ ರಿಯಾಕ್ಟರ್ಗಳು ಮತ್ತು ಪ್ರಯೋಗಾಲಯಗಳಿವೆ. ಆ ಸ್ಥಳವನ್ನ ನಾಶ ಮಾಡಿದೀವಿ ಅಂತ ಇಸ್ರೇಲ್ ಹೇಳಿಕೆಯನ್ನ ಕೊಟ್ಟಿತ್ತು. ಆದ್ರೆ ಇದು ಸುಳ್ಳು ಅಂತ ಈಗ ಇರಾನ್ ಹೇಳ್ತಾ ಇರುವಂಥದ್ದು. ಇರಾನ್ ಹಾಗೂ ಇಸ್ರೇಲ್ಗಳು ಶಾಂತಿಯುತ ರಾಜತಾಂತ್ರಿಕ ಮಾತುಕತೆಗಳ ಮೂಲಕ ಉಲ್ಬಣಿಸಿರುವ ಬಿಕ್ಕಟ್ಟನ್ನ ಬಗೆಹರಿಸಿಕೊಳ್ಬೇಕು ಅಂತ ಎರಡೂ ದೇಶಗಳ ನಡುವೆ ಶಾಂತಿ ಸ್ಥಾಪನೆಗೆ ಇದೀಗ ವಿಶ್ವಸಂಸ್ಥೆ ಮುಂದಾಗಿದೆ. ಇನ್ನು ಇದೇ ವಿಚಾರಕ್ಕೆ ವಿಶ್ವಸಂಸ್ಥೆಯ ಮುಖ್ಯಸ್ಥ ಆಂಟೋನಿಯೋ ಗುಟೆರೆಸ್ ಅವರು ಉಭಯ ರಾಷ್ಟ್ರಗಳು ಕದನ ವಿರಾಮಕ್ಕೆ ಒಪ್ಪಿಗೆ ಸೂಚಿಸುವಂತೆ ಕರೆಯನ್ನ ಕೊಟ್ಟಿದ್ದಾರೆ. ಅವರೇನೇ ಮನವಿಯನ್ನ ಮಾಡ್ಕೊಂತಿದ್ರು ಕೂಡ ಯುದ್ಧಗಳು ಮಾತ್ರ ನಿಲ್ತಿಲ್ಲ. ಇನ್ನು ಎರಡೂ ಈ ದೇಶಗಳೇನಿದೆ ಇದು ಬದ್ಧ ವೈರಿಗಳ ನಡುವೆ ಇಷ್ಟು ದಿನಗಳ ಕಾಲ ಒಂದು ರೀತಿ ತಣ್ಣಗಾಗಿದ್ದಂಥ ಸಂಘರ್ಷಕ್ಕೆ ಮತ್ತೆ ಚಾಲನೆ ಸಿಕ್ಕಂತಾಗಿದೆ. ಮತ್ತದೇ ಯುದ್ಧಗಳು ಪ್ರಾರಂಭವಾಗಿದೆ. ಈ ಬೆಳವಣಿಗೆಯಿಂದ ಈಗ ಮಧ್ಯಪ್ರಾಚ್ಯದಲ್ಲಿ ಇನ್ನೊಂದು ಯುದ್ಧದ ಭೀತಿಯೂ ಕೂಡ ಶುರುವಾಗಿದೆ. ಪರಮಾಣು ಒಪ್ಪಂದಕ್ಕೆ ಒಲವು ತೋರದಂತ ಇರಾನ್ನ ಮೇಲೆ ಇಸ್ರೇಲ್ ದಾಳಿ ನಡೆಸುವ ಮೂಲಕ ಇರಾನ್ಗೆ ದೊಡ್ಡ ಆಘಾತವನ್ನ ನೀಡಿತ್ತು. ಇದಕ್ಕೆ ಪ್ರತಿಯಾಗಿ ಇರಾನ್ ಕೂಡ ಡ್ರೋನ್ ಅಟ್ಯಾಕ್ ಮಾಡಿತ್ತು. ನಿನ್ನೆ ಅಷ್ಟೇ ಇದನ್ನೆಲ್ಲವನ್ನು ಕೂಡ ನೋಡ್ತಾ ಇದ್ವಿ. ಪರಮಾಣು ಒಪ್ಪಂದಕ್ಕೆ ಇರಾನ್ ಒಪ್ಪಲಿಲ್ಲ ಅಂತ ಇಸ್ರೇಲ್ ಏಕಾಏಕಿಯಾಗಿ ದಾಳಿ ಮಾಡುತ್ತೆ. ಆದ್ರೆ ಇರಾನ್ ಹೆದೆಗುಂದದೆ ನಾವು ಕೂಡ ನಿಮಗೆ ಪ್ರತಿಕಾರವನ್ನ ಕೊಡ್ತೀವಿ ಅಂತ ಈ ಕಡೆಯಿಂದ ಡ್ರೋನ್ ಅಟ್ಯಾಕ್ ಅನ್ನ ಮಾಡಿರುವಂಥದ್ದು. ಸದ್ಯ ಇನ್ನ ಕೂಡ ಯುದ್ಧ ಮುಂದುವರಿತಾ ಇದೆ. ಈ ಯುದ್ಧ ಎಲ್ಲಿ ಹೋಗಿ ಮುಟ್ಟುತ್ತೆ, ಯಾವಾಗ ಇದಕ್ಕೆ ಫುಲ್ ಸ್ಟಾಪ್ ಸಿಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಿದೆ.